ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ನಮಸ್ಕಾರ. ರಾಜ್ಯದಲ್ಲಿ ಭ್ರಷ್ಟಾಚಾರ ಅವ್ಯಾಹತವಾಗಿ ನಡೀತಾ ಇದೆ. ಭ್ರಷ್ಟಾಚಾರ ದೇಶಕ್ಕೆ ಅಂಟಿದ ಪಿಡುಗಾಗಿದೆ. ಇದನ್ನು ತಡೆಯೋದಕ್ಕೆ ಕೆಲವು ದಕ್ಷ ಅಧಿಕಾರಿಗಳು ಮುಂದೆ ಹೋದ್ರೆ ಅವರಿಗೆ ಈ ರಾಜಕಾರಣಿಗಳ ಮಕ್ಕಳು ಕಾಟಾನ ಕೊಡ್ತಾರೆ. ಭದ್ರಾವತಿಯಲ್ಲಿ ಇಂತಹದೇ ಒಂದು ಘಟನೆ ನಡೆದಿದೆ. ಅಕ್ರಮವಾಗಿ ಮರಳು ದಂಧೆಯನ್ನ ಮಾಡುವಾಗ ಸ್ಪಾಟ್ಗೆ ತೆರಳಿ ತನ್ನ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದ ಮಹಿಳಾ ಅಧಿಕಾರಿ ಮೇಲೆ ಎಂಎಲ್ಎ ಮಗನೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟನೆ ವೈರಲ್ ಆಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರು ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಮೊದಲಿಗೆ ವೈರಲ್ ಆದ ವಿಡಿಯೋದಲ್ಲಿ ಏನಿದೆ ನೋಡಿ. ಅಲ್ಲ ಅವ್ರ ಫೋನ್ ಮಾಡ್ಬೇಕಂತಣ್ಣ. ಅಣ್ಣ ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೇನಣ್ಣ, ಮಾತಾಡೋಣ ಹಂಗೆ ಇದಾರೆ. ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಬಿಡ್ರಿ. ಇವರೇ ನೆಟ್ಟಿಗೆ ಮಾತಾಡಿ. ಯಾರಿಗೆ ಮಾತಾಡ್ತಾ ಇದ್ದೀರಾ? ಒಬ್ಬ ಅಧಿಕಾರಿಗೆ ಮಾತಾಡಿ, ನೆಟ್ಟಿಗೆ ಬೆಲೆ ಕೊಟ್ಟು ಮಾತಾಡಿ. ಒಂದ್ ಸ್ವಲ್ಪ ನಿಮ್ಮ ನೀನೇ ಬಂದ್ಬಿಡೋಣ ಸ್ಪಾಟಿಗೆ. DSP ಬರ್ತಾರಂತೆ. ಬಾರೋಣ ಒಂದ್ 5 ನಿಮಿಷ. DSP ಎಲ್ಲ ಬರ್ತಿದಾರಂತೆ. ನೋಡಿದ್ರಲ್ಲ, ಈ ವಿಡಿಯೋದಲ್ಲಿರೋದು ಶಿವಮೊಗ್ಗ ಜಿಲ್ಲೆಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಅಂತ ಹೇಳಲಾಗ್ತಾ ಇದೆ. ಭದ್ರಾವತಿ ನದಿ ದಡದಲ್ಲಿ ಫೆಬ್ರವರಿ 10ರ ರಾತ್ರಿ ಅಕ್ರಮ ಮರಳುಗಾರಿಕೆ ನಡೀತಾ ಇರೋ ಬಗ್ಗೆ ಮಾಹಿತಿಯನ್ನು ಪಡೆದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಜ್ಯೋತಿ ಗಣಿಗಾರಿಕೆ ನಡೀತಾ ಇದ್ದ ಸ್ಥಳದ ಮೇಲೆ ದಾಳಿನ ನಡೆಸಿದ್ದಾರೆ. ಈ ವೇಳೆ ಮಹಿಳಾ ಅಧಿಕಾರಿಯನ್ನ ಶಿವಮೊಗ್ಗದ ಭದ್ರಾವತಿ ಶಾಸಕ BK ಸಂಗಮೇಶ್ ಪುತ್ರ ಬಸವೇಶ್ ನಿಂದನೆ ಮಾಡಿದ್ದಾರೆ ಅನ್ನೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸೀಗೆಬಾಗಿ ಬಾಬಳಿ ಬಳಿ ಭದ್ರಾ ನದಿಯಲ್ಲಿ ಅಕ್ರಮವಾಗಿ ಮರಳು ತೆಗೆದು ಟ್ರ್ಯಾಕ್ಟರ್ನಲ್ಲಿ ಸಾಗಣೆ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಭದ್ರಾವತಿ ವಿಭಾಗದ ಭೂ ವಿಜ್ಞಾನಿ KK ಜ್ಯೋತಿ ಮತ್ತು ಶಿವಮೊಗ್ಗ ವಿಭಾಗದ ಭೂ ವಿಜ್ಞಾನಿ ಪ್ರೀತಿ ದೊಡ್ಡಗೌಡರ್ ಅವರು 3 ಸಿಬ್ಬಂದಿಗಳ ಜೊತೆಗೆ ರಾತ್ರಿ ಸ್ಥಳಕ್ಕೆ ತೆರಳಿದ್ದಾರೆ. ಈ ವೇಳೆ ಅಕ್ರಮವಾಗಿ ಮರಳು ತೆಗಿತಾ ಇದ್ದ ವ್ಯಕ್ತಿಯೊಬ್ಬ ಜ್ಯೋತಿ ಅವರ ಬಳಿ ಬಂದು ಮೊಬೈಲ್ ಅನ್ನ ಕೊಟ್ಟು ಅಣ್ಣ ಮಾತಾಡ್ತಾರೆ ಅಂತ ಹೇಳ್ತಾರೆ. ಫೋನ್ ಸ್ವೀಕರಿಸೋದಕ್ಕೆ ನಿರಾಕರಿಸೋ ಅಧಿಕಾರಿ ಅವರಿಗೆ ನನಗೇನೆ ಫೋನ್ ಕರೆ ಮಾಡೋದಕ್ಕೆ ಹೇಳಿ ಅಂತ ತಿಳಿಸ್ತಾರೆ. ಅಧಿಕಾರಿಯ ಫೋನ್ಗೆ ಕರೆ ಮಾಡ್ಬೇಕಂತೆ ಅಣ್ಣ ಅಂತ ಮರಳು ಸಾಗಿಸ್ತಾ ಇದ್ದ ವ್ಯಕ್ತಿ ಹೇಳ್ತಾನೆ. ಹೌದಾ ಅನ್ನೋ ಆಚೆ ಕಡೆಯ ವ್ಯಕ್ತಿ ಲೌಡ್ ಸ್ಪೀಕರ್ ಆನ್ ಮಾಡು ಅಂತ ಹೇಳಿ ಅತ್ಯಂತ ಅವಾಚ್ಯವಾಗಿ ಅಧಿಕಾರಿಗೆ ನಿಂದನೆ ಮಾಡ್ತಾನೆ. ನೆಟ್ಟಗೆ ಮಾತನಾಡಿ, ಯಾರಿಗೆ ಮಾತಾಡ್ತಾ ಇದ್ದೀರಿ? ಒಬ್ಬ ಅಧಿಕಾರಿಗೆ ಮಾತಾಡ್ತಾ ಇದ್ದೀರಿ, ಬೆಲೆ ಕೊಟ್ಟು ಮಾತಾಡಿ ಅಂತ ಮಹಿಳಾ ಅಧಿಕಾರಿ ಹೇಳಿದ್ರು ಕೂಡ ಹೀನಾಯವಾಗಿ ನಿಂದಿಸೋದು ಮುಂದುವರಿಸ್ತಾನೆ. ಮೊಬೈಲ್ನಲ್ಲಿ ಆತನ ಹೆಸರು ಬಸವೇಶ್ BS ಅಂತ ಸೇವ್ ಆಗಿದೆ. ಇನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು, ಅಧಿಕಾರಿಗೆ ಫೋನ್ನಲ್ಲಿ ಮಾತಾಡುವಂತ ಮೊಬೈಲ್ ಕೊಡೋ ವ್ಯಕ್ತಿ ಕ್ಯಾಮ್ರಾದಲ್ಲಿ ತನ್ನ ಮುಖ ಸೆರೆ ಆಗ್ಬಾರ್ದು ಅಂತ ಬೇಕಂತಾನೆ ಹಿಂದೆ ಹೋಗಿ ಮುಖವನ್ನ ಮುಚ್ಕೊಳ್ತಾ ಇದ್ದಾನೆ. ಇದೇ ತೋರಿಸುತ್ತೆ ಆತ ಆ ಸ್ಥಳದಲ್ಲಿ ನ್ಯಾಯವಾಗಿ ಕೆಲಸ ಮಾಡೋಕೆ ಬಂದಿಲ್ಲ ಅನ್ನೋದನ್ನ. ಇನ್ನು ಈ ಕರೆಯಲ್ಲಿ ಮಾತನಾಡಿರೋ ಶಾಸಕನ ಮಗ ಬಸವೇಶ್ ಕೂಡ ರೌಡಿಸಂ ರೀತಿ ಮಾತಾಡ್ತಾ ಇದ್ದಾರೆ. ಒಬ್ಬ ಮಹಿಳಾ ಅಧಿಕಾರಿಗೆ ಬೆದರಿಕೆನ ಹಾಕಿದಲ್ದೇನೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಫೋನ್ನಲ್ಲಿ ಮಾತಾಡಿರೋ ವ್ಯಕ್ತಿ ಭದ್ರಾವತಿಯ ಶಾಸಕ ಸಂಗಮೇಶ್ವರ ಮಗ. ಶಾಸಕನ ಮಗ ಕರ್ತವ್ಯ ನಿರತ ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದಲ್ದೇನೆ ಬೆದರಿಕೆ ಕೂಡ ಹಾಕಿದ್ದಾರೆ. ಸರ್ಕಾರಿ ಅಧಿಕಾರಿಗೆ ತಮ್ಮ ಕೆಲಸವನ್ನ ಮಾಡೋದಕ್ಕೆ ಬಿಟ್ಟಿಲ್ಲ. ಮಹಿಳಾ ಅಧಿಕಾರಿಯ ಮೇಲೆ MLA ಮಗನ ದರ್ಪದ ಕುರಿತು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತ ಆಗಿದೆ. ಒಬ್ಬ ಮಹಿಳಾ ಅಧಿಕಾರಿಗೆ ಈ ರೀತಿ ಶಾಸಕನ ಪುತ್ರ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರೋದು ನಿಜಕ್ಕೂ ಅಮಾನವೀಯ. ಇನ್ನು ಮಗನ ಮೇಲಿನ ಆರೋಪಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ ಶಾಸಕ ಸಂಗಮೇಶ್, ನನ್ನ ಮಗನದು ತಪ್ಪೇನಿಲ್ಲ. ರಾಜಕೀಯದಲ್ಲಿ ಈ ರೀತಿಯ ಆರೋಪಗಳು ಬರೋದು ಸಹಜ. ಇದು BJP ಮತ್ತು JDS ನವರ ಹುನ್ನಾರ. ಮಹಿಳಾ ಅಧಿಕಾರಿಗೆ ಮಧ್ಯರಾತ್ರಿ 12 ಗಂಟೆಗೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಏನಿತ್ತು? ಆ ಮಹಿಳೆ ದುಡ್ಡಿಗೆ ಬೇಡಿಕೆನ ಇಟ್ಟಿದ್ರು. ನಾವು ಮರಳು ಮಾರಾಟ ಮಾಡ್ತಾ ಇರಲಿಲ್ಲ. ದೇವಾಲಯಕ್ಕೆ ಬಡವರು ಮನೆ ಕಟ್ಟಿಕೊಳ್ಳೋದಕ್ಕೆ ನೀಡ್ತಾ ಇದ್ದೀವಿ. ವಿಡಿಯೋದಲ್ಲಿ ಕಾಣಿಸ್ತಂತೆ ಮಾತನಾಡಿರೋದು ನನ್ನ ಮಗ ಅಲ್ಲ. ನಾನು ಫೋನ್ ಮಾಡಿ ವಿಚಾರಿಸಿದ್ದೇನೆ. ನನ್ನ ಮಗ ಆ ರೀತಿ ಮಾಡೇ ಇಲ್ಲ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇನ್ನು ಭದ್ರಾವತಿಯಲ್ಲಿ ಮಟ್ಕಾ ದಂಧೆ, ಇಸ್ಪಿಟ್ ದಂಧೆ, ತೂರೆ ಬಿಲ್ಲೆ ಎಗ್ಗಿಲ್ಲದೆ ನಡೀತಾ ಇದೆ. ಎಷ್ಟೇ ಅಧಿಕಾರಿಗಳು ಬಂದು ಇದರ ವಿರುದ್ಧ ಕ್ರಮ ಕೈಗೊಂಡ್ರೂ ಕೂಡ ಇಲ್ಲಿ ಇಸ್ಪೀಟ್ ಆಡೋದು, ಮಟ್ಕ ಆಡೋದು ನಿಂತೇ ಇಲ್ಲ.
ಭದ್ರಾವತಿಯಲ್ಲಿ ನಡೀತಾ ಇರೋ ಇಸ್ಪೀಟ್ ದಂಧೆ ಹಿಂದೆ ಶಾಸಕನ ಮಗ ಬಸವೇಶ್ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಅವ್ರ ಮೇಲಿದೆ. ಈ ಹಿಂದೆ ಭದ್ರಾವತಿಯಲ್ಲಿ ಮಾಜಿ ಶಾಸಕ ಅಪ್ಪಾಜಿ ಗೌಡ ಇಸ್ಪೀಟ್ ಟೂರ್ನಮೆಂಟ್ ಅನ್ನ ನಡೆಸ್ತಾ ಇದ್ರು. ಈಗ ಇವರು ಅವರನ್ನ ಮೀರಿಸಿದ ಲೆವೆಲ್ಗೆ ಬೆಳೆದಿದ್ದಾರೆ. ಇನ್ನು ಕರ್ತವ್ಯ ನಿರತ ಮಹಿಳೆ ಮೇಲೆ ದರ್ಪ ತೋರಿ ಅವಾಚ್ಯ ಶಬ್ದಗಳಿಂದ ಆಕೆಯ ಮೇಲೆ ನಿಂದನೆ ಮಾಡಿ ಕರ್ತವ್ಯಕ್ಕೆ ಅಡ್ಡಿ ಬಂದ ಶಾಸಕ ಮಗನ ವಿರುದ್ಧ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.